ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ಇವತ್ತಿನ ನಮ್ಮ ಟೇಸ್ಟಿ ಯಾತ್ರಾ ಕನ್ನಡ ಯೂಟ್ಯೂಬ್ ಚಾನಲ್ ಹಾಗೆ ನಮ್ಮ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಎಲ್ ಪಿ ಜಿ ಗ್ರಾಹಕರಿಗೆ ಹೊಸ ರೂಲ್ಸ್, ಎಲ್ ಪಿ ಜಿ ಗ್ಯಾಸ್ ಕನೆಕ್ಷನ್ ರದ್ದಾಗುತ್ತೆ ಎಚ್ಚರ, ಜೂನ್ 30 ಲಾಸ್ಟ್ ಡೇಟ್, ಈಗಲೇ KYC ಮಾಡಿಸಿ. ಸ್ನೇಹಿತರೆ, ನೀವೆಲ್ಲರೂ ಗ್ಯಾಸ್ ಸಂಪರ್ಕ ಇಲ್ಲ, ಗ್ಯಾಸ್ ಬರ್ತಾ ಇಲ್ಲ ಅಂತ ಯೋಚನೆ ಮಾಡೋ ಮುಂಚೆ ಜೂನ್ 30 ಒಳಗೆ ಈ ಒಂದು ಕೆಲಸ ನೀವು ಮಾಡಿಲ್ಲ ಅಂತಂದರೆ ನಿಮ್ಮ ಒಂದು ಗ್ಯಾಸ್ ಕನೆಕ್ಷನ್ ರದ್ದಾಗ್ಬೋದು, ಸಂಪರ್ಕ ಕಡಿತಗೊಳ್ಬೋದು. ಯಾರೇ ಆಗಿರಲಿ, ಇಂಡೇನ್ ಆಗಿರಲಿ, HP ಆಗಿರಲಿ, ಭಾರತ್ ಗ್ಯಾಸ್ ಗ್ರಾಹಕರಾಗಲಿ ಎಲ್ರಿಗೂ ಕೂಡ ಇದು ಅನ್ವಯಿಸುತ್ತೆ. ಹಾಗಂತ ನೀವು ಗ್ಯಾಸ್ ಏಜೆನ್ಸಿ ಮುಂದೆ ಕ್ಯೂ ನಿಲ್ಲೋಬೇಕಂತ ಏನಿಲ್ಲ. ಮನೆಯಲ್ಲೇ ಕೂತ್ಕೊಂಡು ಕೇವಲ 5 ನಿಮಿಷದಲ್ಲಿ ಮೊಬೈಲ್ ಮೂಲಕ ನಿಮ್ಮ ಒಂದು KYCಯನ್ನು ನೀವು ಮಾಡ್ಕೊಳ್ಬೋದು, ಅಪ್ಡೇಟ್ ಮಾಡ್ಬೋದು. ಕೇವಲ ಫೇಸ್ ಸ್ಕ್ಯಾನ್ ಮಾಡಿದ್ರೆ ಸಾಕು. ಹಾಗೆ ಆಧಾರ್ ಮೂಲಕ ನಿಮ್ಮ ಒಂದು ಗ್ಯಾಸ್ ಕನೆಕ್ಷನನ್ನು ತಕ್ಷಣ ವೆರಿಫೈ ಮಾಡ್ಬೋದು. ಇದು ಎಲ್ಲ ಗ್ರಾಹಕರಿಗೂ ಕೂಡ ಅನ್ವಯಿಸುತ್ತೆ. ಎಲ್ಲರೂ ಕೂಡ ಜೂನ್ 30 ಒಳಗಡೆ ಈ ಒಂದು ಕೆಲಸವನ್ನು KYC ಅಪ್ಡೇಟನ್ನು ಮಾಡ್ಕೋಬೇಕಾಗಿದೆ ಸ್ನೇಹಿತರೆ. ಹಾಗಾದರೆ ಈ KYC ಅಪ್ಡೇಟನ್ನು ಹೇಗೆ ಮಾಡೋದು, ಸ್ಟೇಟಸನ್ನು ಹೇಗೆ ಚೆಕ್ ಮಾಡ್ಕೊಳ್ಳೋದು, ಇದೆಲ್ಲದರ ಸಂಪೂರ್ಣ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ಥರ ಹೊಸ ಮಾಹಿತಿಗಳನ್ನ ನಿಮಗೆ ಬೇಕು ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮ್ಮ ಗೃಹಿಣಿಯರಿಗೆ ಬೆಳಗ್ಗೆ ಇದ್ದಾಗಿನಿಂದ ರಾತ್ರಿ ಮಲಗುವವರೆಗೂ ಅವರಿಗೆ ಅವರ ಅಡುಗೆ ಮನೆಯೇ ಪ್ರಪಂಚ. ಆ ಅಡುಗೆ ಮನೆಯ ಅಸಲಿ ಹೀರೋ ಯಾರು ಗೊತ್ತಾ ಸ್ನೇಹಿತರೆ? ನಮ್ಮ LPG ಗ್ಯಾಸ್ ಸಿಲಿಂಡರ್, ಹೌದಲ್ವಾ? ಇತ್ತೀಚಿನ ಕೆಲವು ದಿನಗಳಿಂದ ಈ ಗ್ಯಾಸ್ ಏಜೆನ್ಸಿ ಮುಂದೆ ಸಾಲು ಉದ್ದುದ್ದ ಕ್ಯೂಗಳು, ಹಾಗೆ ಮೊಬೈಲಿಗೆ ಬರುವಂಥ ಮೆಸೇಜ್ಗಳನ್ನ ನೋಡಿ ಗ್ರಾಹಕರು ತುಂಬ ಟೆನ್ಷನ್ ಆಗಿದ್ದಾರೆ. ಯಾಕಂತಂದರೆ ಕೇಂದ್ರ ಸರ್ಕಾರದ ಹೊಸ ನಿಯಮ, ಹೊಸ ರೂಲ್ಸ್, KYC ಮಾಡಬೇಕು ಅನ್ನೋದೊಂದು ಕಡ್ಡಾಯ. ಸೊ ಈ ಒಂದು ಕೆಲಸ ನೀವು ಜೂನ್ 30 ಒಳಗೆ ಮಾಡಿಲ್ಲ ಅಂತ ಅಂದರೆ ಸಮಸ್ಯೆಗೊಳಗಾಗ್ತೀರಾ. ನಿಮ್ಮ ಖಾತೆಗೆ ಬರುವಂಥ ಸಬ್ಸಿಡಿ ಹಣ ರದ್ದಾಗ್ಬೋದು, ಹಾಗೆ ನಿಮ್ಮ ಗ್ಯಾಸ್ ಕನೆಕ್ಷನ್ನು ಕೂಡ ರದ್ದಾಗ್ಬೋದು ಸ್ನೇಹಿತರೆ. ಹಾಗಂತ ನೀವೇನು ಭಯಪಡೋ ಅವಶ್ಯಕತೆ ಇಲ್ಲ. ಗ್ಯಾಸ್ ಏಜೆನ್ಸಿ ಮುಂದೆ ಉದ್ದ ಕ್ಯೂ ನಿಂತ್ಕೊಳ್ಳುವಂಥ ಅವಶ್ಯಕತೆಯೂ ಇಲ್ಲ. ಹಾಗೆ ನಿಮ್ಮ ಕೆಲಸನ ಬಿಟ್ಟು ಗ್ಯಾಸ್ ಏಜೆನ್ಸಿಗೆ ಅಲಿಯುವಂಥ ಅವಶ್ಯಕತೆಯೂ ಇಲ್ಲ. ಕೇವಲ ನಿಮ್ಮ ಮನೆಯಲ್ಲೇ ಕೂತ ಜಾಗದಲ್ಲೇ 5 ನಿಮಿಷದಲ್ಲಿ ನಿಮ್ಮ ಸ್ಮಾರ್ಟ್ಫೋನ್ ಮೂಲಕ ಈ ಒಂದು KYCಯನ್ನು ಮಾಡ್ಬೋದು ಸ್ನೇಹಿತರೆ. ಹೇಗೆ ಅಂತ ನೋಡೋಣ. ಹಾಗಾದರೆ ದೇಶದಲ್ಲಿ ಅಡಿಗೆ ಅನಿಲ ಬೆಲೆ ಏರಿಕೆಯ ಬೆನ್ನಲ್ಲೇ ದೇಶದಲ್ಲಿ LPG ಗ್ಯಾಸ್ ಸಿಲಿಂಡರ್ಗಳು ಬಳಸುವಂಥ ಲಕ್ಷಾಂತರ ಗ್ರಾಹಕರಿಗೆ ಈ ಒಂದು ಹೊಸ ದೊಡ್ಡ ಸುದ್ದಿ ಬಂದಿದೆ, ಅಪ್ಡೇಟ್ ಬಂದಿದೆ. ಸರ್ಕಾರಿ ಸ್ವಾಮ್ಯದ ಕೈಗಾರಿಕಾ ಸಂಸ್ಥೆಯಾದ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ನ ಉಜ್ವಲ ಸಂಸ್ಥೆ ಆಗಿರ್ಬೋದು, ಹಾಗೂ ಇತರ ಗ್ಯಾಸ್ ಸಿಲಿಂಡರ್ಗಳ ಬಳಕೆದಾರರ ಗ್ರಾಹಕರಿಗೂ ಕೂಡ ಈ ಒಂದು ನಿಯಮ ಅನ್ವಯ ಆಗುತ್ತೆ. ಏನಪ್ಪ ಅಂತಂದರೆ KYC ಅಪ್ಡೇಟ್ ಮಾಡಿಸೋದು ಎಲ್ಲರೂ ಕೂಡ ಕಡ್ಡಾಯಗೊಳಿಸಲಾಗಿದೆ ಸ್ನೇಹಿತರೆ. ಯಾರಿಗೆ KYC ಕಡ್ಡಾಯ ಮತ್ತು ಸಬ್ಸಿಡಿ ನಿಯಮ? ಸ್ನೇಹಿತರೆ, ಮೊದಲನೇದಾಗಿ ದೇಶದ ಎಲ್ಲ ಅನಿಲ ಬಳಕೆ ಗ್ರಾಹಕರು ಕೂಡ ಈ ಒಂದು KYC ಮಾಡಿಸೋದು ಕಡ್ಡಾಯವಾಗಿದೆ, ಮಾಡಿಸಲೇಬೇಕಾಗಿದೆ ಸ್ನೇಹಿತರೆ. ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಡಿ ಉಚಿತ ಗ್ಯಾಸ್ ಸಂಪರ್ಕ ಹೊಂದಿರುವಂಥ ಫಲಾನುಭವಿಗಳಿಗೆ ಆದ್ಯತೆಯ ಮೇರೆಗೆ ಬಯೋಮೆಟ್ರಿಕ್ ಆಧಾರ್ KYC ಅಪ್ಡೇಟ್ ಮಾಡೋದನ್ನು ಸರ್ಕಾರ ಜಾರಿಗೆ ತಂದಿತ್ತು. ಪ್ರಸ್ತುತ ಹೊರಡಿಸುವಂಥ ಆದೇಶದ ಮೇರೆಗೆ ಯಾವುದೇ ಅನಿಲ ಬಳಕೆದಾರರಂಥ ಎಲ್ಲ ಗ್ರಾಹಕರು ಅಂದರೆ HP ಆಗಿರ್ಬೋದು, ಭಾರತ್ ಆಗಿರ್ಬೋದು, ಇಂಡಿಯನ್ ಗ್ಯಾಸ್ ಬಳಕೆದಾರರು ಎಲ್ಲರೂ ಕೂಡ KYC ಮಾಡಿಸೋದು ಕಂಪಲ್ಸರಿ ಆಗಿದೆ, ಮಾಡಿಸಲೇಬೇಕಾಗಿದೆ. ಈಗಾಗಲೇ ತಮ್ಮ ಯಶಸ್ವಿ ಆಧಾರ್ ಬಯೋಮೆಟ್ರಿಕ್ ದೃಢೀಕರಣ ಪ್ರಕ್ರಿಯೆಯನ್ನು ಕಂಪ್ಲೀಟ್ ಮಾಡಿದಂಥ ಗ್ರಾಹಕರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂಥದ್ದಿಲ್ಲ. ಯಾಕಂದರೆ ಅವ್ರ ಡೀಟೇಲ್ಸ್ ಎಲ್ಲ ಅಪ್ಡೇಟ್ ಆಗಿರುತ್ತೆ. ಯಾರು ಈ ಒಂದು ಬಯೋಮೆಟ್ರಿಕ್ ಆಧಾರ್ ಅಪ್ಡೇಟ್ ಪ್ರಕ್ರಿಯೆಯನ್ನು ಮಾಡಿಲ್ವೋ ಅವರೆಲ್ಲರೂ ಕೂಡ ಈ ಒಂದು KYCನ ಜೂನ್ 30 ಒಳಗೆ ಕಂಪ್ಲೀಟ್ ಮಾಡ್ಕೋಬೇಕಾಗಿದೆ. ಸೊ ಈಗ ಹೇಗೆ KYCನ ಅಪ್ಡೇಟ್ ಮಾಡಬೇಕು? ನೀವು LPG ಗ್ರಾಹಕರಾಗಿದ್ದರೆ, LPG ಗ್ಯಾಸ್ ಸಿಲಿಂಡರ್ ಅಂತ ಯಾವುದೇ ಅನಿಲ ಬಳಕೆಯ ಗ್ರಾಹಕರಾಗಿದ್ದರೆ, ಅಂದರೆ ಇಂಡಿಯನ್ ಗ್ರಾಹಕರಾಗಿದ್ದರೆ, ಭಾರತ್ ಗ್ಯಾಸ್ ಗ್ರಾಹಕರಾಗಿದ್ದರೆ, ಅದೇ ರೀತಿ HP ಬಳಕೆದಾರರಾಗಿದ್ದರೆ, ಅದೇ ರೀತಿ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಡಿಯ ಫಲಾನುಭವಿಗಳಾಗಿದ್ದರೆ, ಯಾವುದೇ ಅನಿಲ ಬಳಕೆದಾರರು ಕೂಡ ಈ ಒಂದು KYC ಮಾಡಿಸೋದು, ಅಪ್ಡೇಟ್ ಮಾಡೋದು ಕಡ್ಡಾಯವಾಗಿದೆ ಸ್ನೇಹಿತರೆ. ಯಾವುದೇ ಅನಿಲ ಬಳಕೆದಾರರು ಕೂಡ ಇದೇ ತಿಂಗಳು ಜೂನ್ 30 ರಿಪೀಟ್ ಮಾಡ್ತೀನಿ ಒನ್ಸ್ ಅಗೇನ್, ಇದೇ ತಿಂಗಳ ಜೂನ್ 30 ಒಳಗಡೆ ನೀವೊಂದು KYC ಬಯೋಮೆಟ್ರಿಕ್ ಡಿಜಿಟಲ್ ಪ್ರಕ್ರಿಯೆಯನ್ನು ಪೂರ್ಣ ಮಾಡಿಸೋದು ನಿಮ್ಮ ಒಂದು ಕೆಲಸ ಆಗಿರುತ್ತೆ, ಜವಾಬ್ದಾರಿ ಆಗಿರುತ್ತೆ. ನೀವೇನಾದರೂ ಈ ಒಂದು ಪ್ರಕ್ರಿಯೆಯನ್ನು ಕಂಪ್ಲೀಟ್ ಮಾಡಿಲ್ಲ ಅಂತ ಅಂದರೆ
ನಿಮ್ಮ ಒಂದು ಸಬ್ಸಿಡಿ ಹಣ ಆಗಿರ್ಬೋದು, ಹಾಗೆ ನಿಮ್ಮ ಒಂದು ಗ್ಯಾಸ್ ಕನೆಕ್ಷನ್ ಎರಡೂ ಕೂಡ ರದ್ದಾಗೋ ಚಾನ್ಸ್ ಇರುತ್ತೆ ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ. ಹಾಗಾಗಿ ಈ KYCಯನ್ನು ಮಾಡಿಸ್ಕೊಳ್ಳಿ ಸ್ನೇಹಿತರೆ. ಈ KYC ಪ್ರಕ್ರಿಯೆ ಶುರು ಮಾಡೋ ಮುನ್ನ ನಮ್ಮಲ್ಲಿ ಯಾವ್ಯಾವ ದಾಖಲೆಗಳಿರಬೇಕು ಅನ್ನೋದು ನೋಡೋದಾದರೆ, ನೀವು ಈಗ ಮೊಬೈಲ್ನಲ್ಲೇ ಈ KYC ಮಾಡೋದು ತುಂಬ ಸುಲಭ ಆಗಿದೆ ಸ್ನೇಹಿತರೆ. ಮೊದಲನೇದಾಗಿ ನಿಮ್ಮ ಆಧಾರ್ ಸಂಖ್ಯೆ ನಿಮ್ಮ ಕೈಯಲ್ಲಿರಬೇಕು. ಜೊತೆಗೆ ನಿಮ್ಮ ಯಾವ ಮೊಬೈಲ್ ನಂಬರ್ ನಿಮ್ಮ ಗ್ಯಾಸ್ ಕನೆಕ್ಷನ್ಗೆ ಲಿಂಕ್ ಆಗಿದೆಯೋ ಆ ನಂಬರ್ ಚಾಲ್ತಿಯಲ್ಲಿರಬೇಕು. ಈ 2 ಪಾಯಿಂಟನ್ನು ನೀವು ಗಮನದಲ್ಲಿಟ್ಕೊಳ್ಳಿ ಸ್ನೇಹಿತರೆ. ನಿಮ್ಮ ಗ್ಯಾಸ್ ಕಂಪನಿಯ ಅಧಿಕೃತ ಆ್ಯಪ್ಗಳಾದಂತಹ ಇಂಡಿಯನ್ ಆಯಿಲ್ ಆ್ಯಪ್ ಆಗಿರ್ಬೋದು, ಅದೇ ರೀತಿ HP ಪೇ ಆಗಿರ್ಬೋದು, ಅದೇ ರೀತಿ ಭಾರತ್ ಪೆಟ್ರೋಲಿಯಂ ಆಗಿರ್ಬೋದು, ಅದನ್ನು ನೀವು ಗೂಗಲ್ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳಿ ನಿಮ್ಮ ಸ್ಮಾರ್ಟ್ಫೋನ್ನಲ್ಲಿ. ಅದ್ರ ಜೊತೆಗೆ ಆಧಾರ್ ಫೇಸ್ RD ಅನ್ನೋ ಆ್ಯಪನ್ನು ಗೂಗಲ್ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಡೌನ್ಲೋಡ್ ಆದಮೇಲೆ ಲಾಗಿನ್ ಪ್ರಕ್ರಿಯೆನ ನೀವು ಸ್ಟಾರ್ಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ನೀವಿವಾಗ ನಿಮ್ಮ ಗ್ಯಾಸ್ನ ಅಧಿಕೃತ ಆ್ಯಪನ್ನು ಪ್ಲೇಸ್ಟೋರ್ನಲ್ಲಿ ನಿಮ್ಮ ಯಾವ ಒಂದು ಬಳಕೆದಾರರಾಗಿರ್ತೀರ, HP ನ, ಭಾರತ, ಇಂಡಿಯನ್ ಆಯಿಲ, ಆ ಒಂದು ಅಧಿಕೃತ ಗ್ಯಾಸ್ ಆ್ಯಪನ್ನು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಂಡಿರ್ತಾರೆ ನಿಮ್ಮ ಸ್ಮಾರ್ಟ್ಫೋನಲ್ಲಿ. ಇನ್ಸ್ಟಾಲ್ ಆದಮೇಲೆ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರನ್ನು ಹಾಕಿ ಲಾಗಿನ್ ಆಗಬೇಕಾಗತ್ತೆ. ಲಾಗಿನ್ ಆಗಿ ಆ್ಯಪ್ ಓಪನ್ ಮಾಡಿದ ತಕ್ಷಣ ನಿಮ್ಮ ಆ್ಯಪ್ನ ಫ್ರಂಟ್ ಪೇಜ್ನಲ್ಲಿ ಅಥವಾ ಆ ಪ್ರೊಫೈಲ್ ವಿಭಾಗದಲ್ಲಿ KYC ಅನ್ನೋ ಒಂದು ಸೆಕ್ಷನ್ ಇರುತ್ತೆ. ಆ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಆಧಾರ್ ವೆರಿಫಿಕೇಷನ್ ಆಗಿರ್ಬೋದು, ಆದರೆ ಫೇಸ್ ಸ್ಕ್ಯಾನನ್ನು ಮಾಡ್ಕೊಳ್ಳೋವಂಥದ್ದು ಒಂದು ಪ್ರಕ್ರಿಯೆ ಇದ್ದೇ ಇರುತ್ತೆ. ಆಗ ನೀವು ಫೇಸ್ ಸ್ಕ್ಯಾನ್ ಬಟನ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿದಾಗ ನೀವು ಆಗಲೇ ಡೌನ್ಲೋಡ್ ಮಾಡಿದಂಥ ಆಧಾರ್ ಫೇಸ್ RD ಆ್ಯಪ್ ಓಪನ್ ಆಗುತ್ತೆ. ಸೊ ನೀವೀಗ ನಿಮ್ಮ ಒಂದು ಮೊಬೈಲ್ನಲ್ಲಿ ಸೆಲ್ಫಿ ತೆಗಿತೀರಲ್ಲ, ಅದೇ ಥರ ನಿಮ್ಮ ಮೊಬೈಲ್ ಕ್ಯಾಮರಾವನ್ನು ಮುಖದ ಮುಂದೆ ಇಟ್ಕೊಂಡು ನಿಮ್ಮ ಕ್ಲಿಯರಾಗಿ ನಿಮ್ಮ ಮುಖದ ಮೇಲೆ ಬೆಳಕು ಬೀಳ್ತಾ ಇರಬೇಕು. ಹಾಗೆ ನೀವು ಕಣ್ಣನ್ನು ಬ್ಲಿಂಕ್ ಮಾಡಬೇಕು, ಅಂದರೆ ಮಿಟ್ಕಾಯಿಸಬೇಕು. ಆಗ ನಿಮ್ಮ ಒಂದು ಫೇಸ್ ಸ್ಕ್ಯಾನು ಯಶಸ್ವಿ ಆಗುತ್ತೆ. ಗ್ರೀನ್ ಸಿಂಬಲ್ ಬಂತು ಅಂತಂದರೆ ಅದು ಯಶಸ್ವಿಯಾಗಿದೆ ಅಂತೇಳಿ ಅರ್ಥ. ಹಾಗೆ ಕೆಳಗಡೆ ಸಬ್ಮಿಟ್ ಅನ್ನೋ ಒಂದು ಆಪ್ಷನ್ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ ಆನ್ಲೈನ್ನಲ್ಲಿ ನಿಮ್ಮ ಒಂದು ಈ ಒಂದು ಪ್ರಕ್ರಿಯೆ ಯಶಸ್ವಿಯಾಗಿ ಕಂಪ್ಲೀಟ್ ಆಗುತ್ತೆ. ನೀವು ಇಲ್ಲಿ ಯಾವುದೇ ರೀತಿ ಭಯ ಪಡುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ನೆಕ್ಸ್ಟು ನಿಮ್ಮ ಒಂದು ಮುಖದ ಸ್ಕ್ಯಾನಿಂಗ್ ಕಂಪ್ಲೀಟ್ ಆದಮೇಲೆ, ಯಶಸ್ವಿಯಾಗಿ ಪೂರ್ಣಗೊಂಡ ಮೇಲೆ ನಿಮ್ಮ ಡೀಟೇಲ್ಸ್ ಎಲ್ಲ ಸ್ಕ್ರೀನ್ ಮೇಲೆ ಬರುತ್ತೆ ಸ್ನೇಹಿತರೆ. ಅದನ್ನೆಲ್ಲ ನೀವು ಓದ್ಕೊಂಡು ಪರಿಶೀಲನೆ ಮಾಡಿ ಸರಿಯಾಗಿದೆಯಾ ಚೆಕ್ ಮಾಡಿಕೊಂಡು ನಂತರ ನೀವು ಸಬ್ಮಿಟ್ ಬಟನನ್ನು ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿದ ಮೇಲೆ ನಿಮಗೆ ಒಂದು ರೆಫರೆನ್ಸ್ ನಂಬರ್ ಬರುತ್ತೆ. ಆ ರೆಫರೆನ್ಸ್ ನಂಬರನ್ನು ನೀವು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ನಿಮ್ಮ ಫ್ಯೂಚರ್ಗೋಸ್ಕರ. ಇಲ್ಲಿಗೆ ನಿಮ್ಮ ಒಂದು KYC ಪ್ರಕ್ರಿಯೆ ಕಂಪ್ಲೀಟ್ ಆದಂಗೆ ಸ್ನೇಹಿತರೆ. ಒಂದೇ ಹೆಸರಿನಲ್ಲಿ 2-3 ಗ್ಯಾಸ್ ಕನೆಕ್ಷನ್ ಇರೋದು, ಹಾಗೆ ಸತ್ತವರ ಹೆಸರಲ್ಲಿ ಗ್ಯಾಸ್ ಬರೋದನ್ನು ತಡೆಯೋದಕ್ಕೆ, ಅದೇ ರೀತಿಯಾಗಿ ವ್ಯವಸ್ಥೆಯಲ್ಲಿ ಒಂದು ಟ್ರಾನ್ಸ್ಪರೆನ್ಸಿನ ಮೇಂಟೈನ್ ಮಾಡೋದಕ್ಕೋಸ್ಕರ ಸರ್ಕಾರ ಈ ಎಲ್ಲ ಕ್ರಮಗಳನ್ನ ಕೈಗೊಂಡಿರುವಂಥದ್ದು. ಯಾರಿಗೆ ಇದು ಕಡ್ಡಾಯ ಸ್ನೇಹಿತರೆ? LPG ಬಳಕೆದಾರರಾದಂಥ ಎಲ್ಲ ಅನಿಲ ಬಳಕೆದಾರರಿಗೆ ಇದು ಕಡ್ಡಾಯವಾಗಿರುತ್ತೆ. ಯಾರೆಲ್ಲ ಈ ಒಂದು KYC ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿಲ್ವೋ ಮಾಡಿಸಿಲ್ವೋ ಅವರೆಲ್ಲರೂ ಕೂಡ ಕಂಪಲ್ಸರಿಯಾಗಿ ಈ ಒಂದು ಪ್ರಕ್ರಿಯೆಯನ್ನು ಜೂನ್ 13 ಒಳಗೆ ಮಾಡಿಸ್ಬೇಕಾಗಿದೆ ಸ್ನೇಹಿತರೆ. ಅದು ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಡಿಯ ಫಲಾನುಭವಿಗಳಾಗಿರ್ಬೋದು ಅಥವಾ ಇತರೆ ಗ್ಯಾಸ್ ಬಳಕೆದಾರರಾಗಿರ್ಬೋದು, ಭಾರತ್, HP ಹಾಗೆ ಇಂಡಿಯನ್ ಆಯಿಲ್ ಎಲ್ಲ ಗ್ಯಾಸ್ ಬಳಕೆದಾರರಿಗೂ ಕೂಡ ಇದು ಅನ್ವಯವಾಗುತ್ತೆ. ಎಲ್ಲರೂ ಕೂಡ ಈ ಒಂದು KYC ಪ್ರಕ್ರಿಯೆಯನ್ನು ಮಾಡಿಸ್ಬೇಕಾಗಿರೋದು ಕಂಪಲ್ಸರಿಯಾಗಿದೆ. ನಿಮ್ಮ KYC ಬಾಕಿ ಇದೆ ಎಂದು ತಿಳಿಯುವುದು ಹೇಗೆ ಸ್ನೇಹಿತರೆ? ಗ್ರಾಹಕರು ತಮ್ಮ ಅಧಿಕೃತ ಮೊಬೈಲ್ ಆ್ಯಪ್ ಮೂಲಕ KYC ಪೆಂಡಿಂಗ್ ಇದೆಯಾ ಅನ್ನೋದನ್ನು ತಿಳ್ಕೊಬೇಕಾಗಿದೆ ಸ್ನೇಹಿತರೆ. ಅದು ತುಂಬ ಸುಲಭ ಇದೆ. ಅಥವಾ ನಿಮ್ಮ ಹತ್ತಿರದ ಗ್ಯಾಸ್ ಡಿಸ್ಟ್ರಿಬ್ಯೂಟರ್ ಏಜೆನ್ಸಿ ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಒಂದು ಖಾತೆ ವಿವರಗಳನ್ನ ಚೆಕ್ ಮಾಡ್ಕೊಳ್ಬೋದು. ಅಲ್ಲೇನಾದರೂ KYC ಪೆಂಡಿಂಗ್ ಅಂತ ಆಪ್ಷನ್ ಇದ್ದರೆ ಕೂಡಲೇ KYCನ ಅಪ್ಡೇಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮೊಬೈಲ್ನಲ್ಲಿ ಯಾವ ರೀತಿ ನಾವು ಅಪ್ಡೇಟ್ ಮಾಡ್ಕೊಳ್ಬೇಕು, ಹೇಗೆ ಚೆಕ್ ಮಾಡ್ಕೊಳ್ಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನೀವೇನಾದರೂ ನಿಮಗೊಂದು ಕನ್ಫ್ಯೂಷನ್ ಇರುತ್ತೆ, ನೀವೇನಾದರೂ ಇಂಡಿಯನ್ ಗ್ಯಾಸ್ ವಿತರಕರ ಬಳಕೆದಾರರಾಗಿದ್ದರೆ, ಭಾರತ್ ಗ್ಯಾಸ್ ಬಳಕೆದಾರರಾಗಿದ್ದರೆ ಅಥವಾ HP ಗ್ಯಾಸ್ ಬಳಕೆದಾರರಾಗಿದ್ದರೆ ಹೇಗೆ ಮಾಡ್ಕೊಳ್ಬೇಕು, ಹೇಗೆ ಚೆಕ್ ಮಾಡ್ಕೊಳ್ಬೇಕು ಅಂತ ಒಂದು ಕನ್ಫ್ಯೂಷನ್ ಇರುತ್ತೆ. ಸೊ ನಾನಿವಾಗ ಇಂಡಿಯನ್ ಗ್ಯಾಸ್ ಬಳಕೆದಾರರಾಗಿದ್ದರೆ ಹೇಗೆ ಮಾಡ್ಕೊಳ್ಬೇಕು ಅಂತೇಳಿ ತಿಳಿಸ್ಕೊಡ್ತೀನಿ. ಸೊ ನೀವೇನಾದರೂ ಇಂಡಿಯನ್ ಗ್ಯಾಸ್ ಬಳಕೆದಾರರಾಗಿದ್ದರೆ ನಿಮ್ಮ ಒಂದು ಸ್ಮಾರ್ಟ್ಫೋನ್ನಲ್ಲಿ ಗೂಗಲ್ ಪ್ಲೇಸ್ಟೋರ್ನಿಂದ ಇಂಡಿಯನ್ ಆಯಿಲ್ 1 ಅನ್ನೋ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಆದಮೇಲೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರಿಂದ ಲಾಗಿನ್ ಆಗಿಬಿಟ್ಟು ಆ್ಯಪನ್ನು ಓಪನ್ ಮಾಡಿ ಅಲ್ಲಿ ನಿಮ್ಮ 16 ಅಂಕೆಯ LPG IDಯನ್ನು ನಮೂದಿಸಿ ಆ ಖಾತೆಗೆ ಲಿಂಕ್ ಮಾಡ್ಕೊಳ್ಬೇಕಾಗತ್ತೆ. ನಂತರ ಆ್ಯಪ್ನ
ಮೈ ಪ್ರೊಫೈಲ್ ವಿಭಾಗದಲ್ಲಿ KYC ಅನ್ನೋ ಒಂದು ಆಪ್ಷನ್ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಕ್ಲಿಕ್ ಮಾಡಿದ ಮೇಲೆ ಅಲ್ಲಿ ಒಂದು ಕೆಲವೊಂದು ರೂಲ್ಸು, ರೆಗ್ಯುಲೇಷನ್ಸು, ಒಂದು ನಿಯಮಗಳಿರುತ್ತೆ. ಅದನ್ನೆಲ್ಲ ಓದ್ಬಿಟ್ಟು ಕೆಳಗಡೆ ರೈಟ್ ಟಿಕ್ ಮಾರ್ಕ್ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಒಂದು ಫೇಸ್ ಸ್ಕ್ಯಾನ್ ಬಟನ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿ ಆವಾಗ ಆಧಾರ್ ಅಥೆಂಟಿಕೇಷನ್ ಪೇಜ್ ಓಪನ್ ಆಗುತ್ತೆ. ನಂತರ ನೀವು ನಾನು ಮೊದಲೇ ಹೇಳಿದಾಗೆ ನಿಮ್ಮ ಮೊಬೈಲ್ ಕ್ಯಾಮ್ರಾವನ್ನು ಫೇಸ್ ಮುಂದೆ ಇಟ್ಕೊಂಡು ಸರಿಯಾದ ರೀತಿಯಲ್ಲಿ ನಿಮ್ಮ ಫೇಸ್ ಸ್ಕ್ಯಾನ್ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಸಬ್ಮಿಟ್ ಬಟನ್ನ ಕ್ಲಿಕ್ ಮಾಡಿ ಈ ಒಂದು ಪ್ರಕ್ರಿಯೆಯನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅದೇ ನೀವು ಭಾರತ್ ಗ್ಯಾಸ್ ಬಳಕೆದಾರರಾಗಿದ್ದರೆ ನಿಮ್ಮ ಸೆಲ್ಫೋನ್ನಲ್ಲಿ, ಸ್ಮಾರ್ಟ್ಫೋನ್ನಲ್ಲಿ ಅಲೋ BPCL ಅನ್ನೋ ಆ್ಯಪನ್ನು ಗೂಗಲ್ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಆದಮೇಲೆ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರಿಂದ ಲಾಗಿನ್ ಆಗಿ ಆ್ಯಪ್ನ ಮೈನ್ ಸ್ಕ್ರೀನ್ನಲ್ಲಿ KYC ಅನ್ನೋ ಆಪ್ಷನ್ ಇರುತ್ತೆ. ಸೇಮ್ ಆ್ಯಸ್ ಇಟ್ ಈಸ್ ನಾನು ಮೊದಲು ಏನು ಹೇಳಿದ್ನೋ ಅದೇ ರೀತಿ KYC ಆಪ್ಷನ್ ಕ್ಲಿಕ್ ಮಾಡಿ ಒಂದಷ್ಟು ಷರತ್ತುಗಳು, ನಿಯಮಗಳು, ರೆಗ್ಯುಲೇಷನ್ಸ್ ಎಲ್ಲ ಬರುತ್ತೆ. ಅದನ್ನೆಲ್ಲ ಓದ್ಕೊಂಡು ಕನ್ಫರ್ಮ್ ಮಾಡಿ ರೈಟ್ ಟಿಕ್ ಮಾರ್ಕ್ ಇರುತ್ತೆ ಕೆಳಗಡೆ, ಅದನ್ನು ಕ್ಲಿಕ್ ಮಾಡಿ ಫೇಸ್ ಸ್ಕ್ಯಾನ್ ಬಟನ್ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿದ ಮೇಲೆ ನಂತರ ನಿಮ್ಮ ಒಂದು ಫೇಸ್ ಸ್ಕ್ಯಾನ್ ಪ್ರಕ್ರಿಯೆಯನ್ನು ಕಂಪ್ಲೀಟ್ ಮಾಡಿ ಬಯೋಮೆಟ್ರಿಕ್ ಮುಖದ ಗುರುತಿನ ಪ್ರಕ್ರಿಯೆಯನ್ನು ಸರಿಯಾದ ರೀತಿಯಲ್ಲಿ ಕಂಪ್ಲೀಟ್ ಮಾಡಿ ಸಬ್ಮಿಟ್ ಬಟನ್ನ ಕ್ಲಿಕ್ ಮಾಡಿ ನಿಮ್ಮ ಈ ಒಂದು KYCಯನ್ನು ಅಪ್ಡೇಟ್ ಮಾಡ್ಕೋಬೋದು ಸ್ನೇಹಿತರೆ. ಅದೇ ನೀವೇನಾದರೂ HP ಗ್ಯಾಸ್ ಬಳಕೆದಾರರಾಗಿದ್ದಾರೆ, ನೀವು ನಿಮ್ಮ ಸೆಲ್ಫೋನ್ನಲ್ಲಿ ಪ್ಲೇಸ್ಟೋರ್ನಲ್ಲಿ HP ಪೇ ಅನ್ನೋ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಆದಮೇಲೆ ನಿಮ್ಮ ಒಂದು ರಿಜಿಸ್ಟರ್ ಮೊಬೈಲ್ ನಂಬರಿಂದ ಲಾಗಿನ್ ಮಾಡಿ OTP ಬರುತ್ತೆ, ಅದನ್ನು ಎಂಟರ್ ಮಾಡಿ ಒಂದು ನಿಮ್ಮ ಭದ್ರತೆಗಾಗಿ ಒಂದು MPN ಸೆಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಂತರ ಆ್ಯಪ್ನ ಮೇನ್ ಸ್ಕ್ರೀನಲ್ಲಿರ್ತಕ್ಕಂಥ ಮೈ HP ಅಡಿಯಲ್ಲಿ LPG ಅನ್ನೋ ಸೆಕ್ಷನ್ನಲ್ಲಿ KYC ಅನ್ನೋ ಒಂದು ಆಪ್ಷನ್ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿ ಸೇಮ್ ಆ್ಯಸ್ ಯೂಸಲ್ ನಾನು ಏನು ಹೇಳಿದ್ನೋ ಮೊದಲು ನಾನು ಏನು ಹೇಳಿದೆ, ಭಾರತಲ್ಲಾಗಿರ್ಬೋದು, ಇಂಡಿಯನ್ ಆಯಿಲಲ್ಲಾಗಿರ್ಬೋದು, ಯಾವ ರೀತಿ ಒಂದು ಪ್ರಕ್ರಿಯೆ ಇರುತ್ತೋ ಅದೇ ಥರ ಸೇಮ್ ಇಲ್ಲೂ ಕೂಡ ನಿಮಗೆ KYC ಆಪ್ಷನ್ ಕ್ಲಿಕ್ ಮಾಡಿದ ಮೇಲೆ ಒಂದಷ್ಟು ರೂಲ್ಸ್, ರೆಗ್ಯುಲೇಷನ್ಸ್ ಬರುತ್ತೆ. ಅದನ್ನೆಲ್ಲ ಓದ್ಕೊಂಡು ನಂತರ ಕೆಳಗೆ ರೈಟ್ ಟಿಕ್ ಮಾರ್ಕನ್ನು ಕ್ಲಿಕ್ ಮಾಡಿ ಫೇಸ್ ಸ್ಕ್ಯಾನ್ ಬಟನ್ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಒಂದು ಆಧಾರ್ ಫೇಸ್ ಅಥೆಂಟಿಕೇಷನ್ನ ಸರಿಯಾದ ರೀತಿಯಲ್ಲಿ ಪೂರ್ಣಗೊಳಿಸಿ ನೆಕ್ಸ್ಟ್ ಸಬ್ಮಿಟ್ ಬಟನ್ನ ಕ್ಲಿಕ್ ಮಾಡಿ KYCನ ಅಪ್ಡೇಟ್ ಮಾಡ್ಕೋಬೇಕಾಗಿದೆ ಸ್ನೇಹಿತರೆ. ನಿಮಗೊಂದು ವೇಳೆ ಈ ಒಂದು ಆನ್ಲೈನ್ ಪ್ರಕ್ರಿಯೆ ಹೇಗೆ ಮಾಡೋದು ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರೆ ನೀವು ನಿಮ್ಮ ಹತ್ತಿರದ ಗ್ಯಾಸ್ ಏಜೆನ್ಸಿ ಡಿಸ್ಟ್ರಿಬ್ಯೂಟರ್ ಆಫೀಸ್ಗೆ ಹೋಗ್ಬಿಟ್ಟು ನಿಮ್ಮ ಒಂದು KYC ಅಪ್ಡೇಟನ್ನು ಈಸಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ಬೋದು. ಹೋಗುವ ಮುನ್ನ ನಿಮ್ಮ ಒಂದು ಆಧಾರ್ ಸಂಖ್ಯೆ ಮತ್ತು ನಿಮ್ಮ ಒಂದು ಗ್ಯಾಸ್ ಪಾಸ್ಬುಕ್ಕನ್ನು ತೊಗೊಂಡೋಗ್ಬೇಕಾಗುತ್ತೆ. ಈ ಒಂದು ಪ್ರಕ್ರಿಯೆ ಮಾಡಲಿಕ್ಕೆ ಸಂಪೂರ್ಣವಾಗಿ ಉಚಿತವಾಗಿರುತ್ತೆ. ಯಾವುದೇ ರೀತಿ ಇದಕ್ಕೆ ಚಾರ್ಜ್ ಇರೋದಿಲ್ಲ, ಹಣ ಕೊಡಬೇಕಾಗಿಲ್ಲ. ಸೊ ಈ ರೀತಿ ನೀವು ಈ KYC ಪ್ರಕ್ರಿಯೆಯನ್ನು ಆದಷ್ಟು ಬೇಗ ಕಂಪ್ಲೀಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೀವೇನಾದರೂ ಇಲ್ಲಿ ನಿರ್ಲಕ್ಷ್ಯ ಮಾಡೋಕ್ಕೆ ಹೋಗಬೇಡಿ, ಡಿಲೇ ಮಾಡೋಕ್ಕೆ ಹೋಗಬೇಡಿ. ಮಾಡಿಸ್ಕೊಂಡೋದ್ರಾಯಿತು, ಡೇಟ್ ಎಕ್ಸ್ಟೆಂಡ್ ಆಗುತ್ತೆ, ಮಾಡಿಸ್ದೇ ಹೋದ್ರೂ ಗ್ಯಾಸ್ ಬಂದೇ ಬರುತ್ತೆ. ಈ ರೀತಿಯೆಲ್ಲ ನಿರ್ಲಕ್ಷ್ಯತನ ಮಾಡಬೇಡಿ. ಇದು ಸರ್ಕಾರದ ಹೊಸ ರೂಲ್ಸ್ ಆಗಿದೆ. ಆದಷ್ಟು ಬೇಗ ಎಲ್ಲರೂ ಕೂಡ ಇದೇ ಜೂನ್ 30 ಒಳಗೆ ಈ ಒಂದು KYC ಪ್ರಕ್ರಿಯೆಯನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಇವಾಗ ನೀವು ಸ್ನೇಹಿತರೆ ತಿಳ್ಕೊಂಡ್ರಲ್ವ KYC ಪ್ರಕ್ರಿಯೆಯನ್ನು ಹೇಗೆ ಮಾಡೋದು, ಹೇಗೆ ಅಪ್ಡೇಟ್ ಮಾಡೋದು, ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು KYCಯನ್ನು, ಇದೆಲ್ಲದರ ಮಾಹಿತಿಯನ್ನು ಕಂಪ್ಲೀಟಾಗಿ ತಿಳ್ಕೊಂಡ್ರಿ, ಕಲ್ತ್ರಿ ಅಲ್ವಾ ಈ ಒಂದು ವಿಡಿಯೋದಲ್ಲಿ. ಹಾಗೆ ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಗ್ರೂಪಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಅವ್ರಿಗೂ ಕೂಡ ಹೆಲ್ಪ್ ಆಗಲಿ. ಅವರು ಕೂಡ KYC ಅಪ್ಡೇಟ್ ಆಗಿಲ್ಲ ಅಂದರೆ ಈ ಒಂದು ವಿಡಿಯೋ ಮುಖಾಂತರ ಅವರು ಕೂಡ ಅಪ್ಡೇಟ್ ಮಾಡಿಕೊಳ್ಳಿ. ಎಲ್ಲರೂ ಕೂಡ ಇದು ಹೆಲ್ಪ್ ಆಗುತ್ತೆ. ಎಲ್ಲರೂ ಕೂಡ ಈ ವಿಡಿಯೋವನ್ನು ತಪ್ಪದೇ ಶೇರ್ ಮಾಡಿ. ಇಲ್ಲಿಗೆ ಈ ವಿಡಿಯೋವನ್ನು ಎಂಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಮತ್ತೆ ಮುಂದೆ ಹೊಸ ವಿಡಿಯೋದಲ್ಲಿ ಮತ್ತೆ ಒಂದಷ್ಟು ಹೊಸ ವಿಚಾರಗಳಿಗೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ ಸ್ನೇಹಿತರೆ. ಯಾರೆಲ್ಲ ವಿಡಿಯೋವನ್ನು ಪೂರ್ತಿಯಾಗಿ ವಾಚ್ ಮಾಡಿದ್ರೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋದನ್ನು ಮರಿಬೇಡಿ ಸ್ನೇಹಿತರೆ. ಮತ್ತೆ ಸಿಗೋಣ. ಬಾಯ್ ಬಾಯ್. ಟೇಕ್ ಕೇರ್.